ಹೌದು, ಎಷ್ಟು ರೂಪಾಯಿ ಚೆಕ್ ಅಂದ್ರೆ? ಅದು ಅದ್ ಸರಿ, ಆರ್ಯವರ್ಧನ್ ಅವ್ರು ಕೊಟ್ಟಿದ್ದಾರೆ ಅಂದ್ಮೇಲೆ ₹1,00,000 ಅಂದ್ರೂ ಕಮ್ಮಿನೇ ಬಿಡಿ. ಲಕ್ಷ? ಅವ್ರೆಷ್ಟು ದೊಡ್ಡ ಶ್ರೀಮಂತರು, ಅವ್ರೇನ್ ನಿಮ್ಮಂಗ್ ಸಾಮಾನ್ಯದವರು ಅನ್ಕೊಂಡಿದೀರಾ? ಹೌದೌದು. ಅಂದಾಗೆ ಲಕ್ಷಕ್ಕೆ ಎಷ್ಟು ಸೊನ್ನೆ ಬರುತ್ತೆ? ಚಿನ್ನು, ಆಂಟಿಗೆ ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತಾನೆ ಗೊತ್ತಿಲ್ಲ, ಸ್ವಲ್ಪ ಹೇಳ. 5 ಸೊನ್ನೆ. ನಿಮ್ಮ ಮಗ ತುಂಬಾ ಜಾಣ್ತನ ಇಟ್ಕೊಂಡು ಏನ್ ಮಾಡ್ಬೇಕು ಹೇಳಿ ಈ ಪ್ರಪಂಚದಲ್ಲಿ? ಇವಾಗ ನಿಮ್ ಮಗಳನ್ನೇ ತಗೊಳ್ಳಿ, 70%ಗೂ ಮೇಲ್ ತಗೊಂಡೋಳೆ ಅಲ್ಲ. ಅವಳಿಗೆ ಇವಾಗ ಬ್ಲ್ಯಾಂಕ್ ಚೆಕ್ ಸಿಕ್ಕಿಲ್ವಾ, ಅದಕ್ಕೇನ್ ಹೇಳ್ತೀರಾ? ಹೌದೌದು. ಯಾರ್ಯಾರು ಏನೇನ್ ಪಡ್ಕೊಂಡ್ ಬಂದಿರ್ತಾರೋ ಯಾರಿಗ್ ಗೊತ್ತು. ನಮ್ಮ ಮನೇಲಿ ಊಟ ಕಾಯ್ತಿರ್ತಾರೆ, ಬರ್ತೀನಿ. ಪುಷ್ಪ ಅವರೇ, ನಿಮ್ ಯಜಮಾನ್ರಿಗೆ ಊಟ ಬಡಿಸೋ ಅವಸರ ಇರ್ಲಿ, ನಿಮ್ ಮಗಳ ಮದ್ವೆ ಊಟ ಯಾವಾಗ್ರಿ ಹಾಕಿಸ್ತೀರಾ? ಅದಕ್ಕಿನ್ನೂ ಟೈಮ್ ಇದೆ ರೀ. ಒಳ್ಳೇದನ್ನ ತಳ್ತಾ ಹೋದ್ರೆ ಬೇಕಾದಾಗ ಸಿಗೋದಿಲ್ಲ ಕಣ್ರಿ. ಹೇಳ್ತೀನಿ ಕೇಳಿ, ನಿಮ್ ಮಗಳಿಗೆ ಇವಾಗ ಟೈಮ್ ತುಂಬಾ ಚೆನ್ನಾಗಿದೆ. ಅವಳಿಗೆ 3 ಗಂಟೆ ಹಾಕ್ಸಿ ಕಳ್ಸಿದ್ರೆ ನಿಮ್ಗೊಂದ್ ದೊಡ್ಡ ಜವಾಬ್ದಾರಿ ಕಳಿಯತ್ತೆ ಕಣ್ರಿ. ಹಂಗ? ಹ್ಞೂ, ಮತ್ತೆ ಅನ್ನು ಕಾಲೇಜ್ ಮುಗಿಸಿ ಏನ್ ಮಾಡ್ಬೇಕಿದೆ ಹೇಳಿ? ಅದು ಸರಿನೇ. ನಿಮಗೆ ಹುಡುಗನ್ ಹುಡ್ಕೋ ತಲೆನೋವೇ ಬೇಡ, ನನ್ ಕಡೆ ಒಂದ್ ಒಳ್ಳೆ ಸಂಬಂಧ ಇದೆ ಕಣ್ರಿ. ನಿಮ್ ಕಡೆನಾ? ಯಾಕೆ, ನಾನ್ ನೋಡೋ ಸಂಬಂಧ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದೀರಾ? ಹಾಗಲ್ಲ ರೀ, ಏನಿದ್ರು 15,000ದಿಂದ 20,000 ರೂಪಾಯಿ ಸಂಬಳ ತರ ಹುಡುಗನ್ನೇ ನೋಡ್ಬೇಕು ಅನ್ಕೊಂಡಿದೀವಿ, ಅದಕ್ಕೆ. ಅಯ್ಯೋ ಪುಷ್ಪ, ಇನ್ನು 1000ದಲ್ಲೇ ಇದೀರಲ್ರಿ. ಈಗ ತಾನೇ ತಿಳ್ಕೊಂಡ್ರಿ ಲಕ್ಷಕ್ಕೆ 5 ಸೊನ್ನೆ ಅಂತ. ಲಕ್ಷದಲ್ಲಿ ಕನಸು ಕಾಣಿ ಅಂತೀನಿ. ಲಕ್ಷ? ಅಷ್ಟು ದೊಡ್ಡ ಸಂಬಂಧ ನಮ್ಗೆ ಹೇಗೆ? ಇದಾನಲ್ಲ ನಮ್ಮ ಅಣ್ಣನ್ ಮಗ ಸಂಪತ್ತು, ಅವನು ಕೊಟ್ಟು ಮದ್ವೆ ಮಾಡಿ. ಸಂಪತ್ ನಿಮ್ ಮನೆ ಅಳಿಯ ಆದ್ರೆ ಜೀವನ ಪೂರ್ತಿ ಬ್ಲ್ಯಾಂಕ್ ಚೆಕ್ ಸಿಕ್ದಂಗೆ ಕಣ್ರಿ. ಅಯ್ಯಯ್ಯೋ, ಅವ್ರ ಮನೆತನ ತುಂಬಾ ದೊಡ್ಡದಲ್ವಾ? ನಿಮಗೆ ಯಾತಕ್ಕೆ ಅದ್ರ ತಲೆನೋವು? ನಾನಿದ್ದೀನಲ್ಲ, ನಾನ್ ನಮ್ಮ ಅಣ್ಣನ ಹತ್ರ ಮಾತಾಡಿ ಒಪ್ಪಿಸ್ತೀನಿ, ನೀವು ನಿಮ್ಮ ಮನೆಯಲ್ಲಿ ಮಾತಾಡಿ. ಸರಿ. ಅವಸರ ಬೇಡ, ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ಸರಿ, ಹಾಗೆ ಮಾಡ್ತೀನಿ. ಒಳ್ಳೆ ಸಂಬಂಧ ಹೇಗಾದ್ರೂ ಮಾಡಿ ಸುಬ್ಬುನ ಅನ್ನ ಒಪ್ಪಿಸ್ಬೇಕು. ಅಪ್ಪ, ಅಮ್ಮ ಯಾಕಿನ್ನ ಬಂದಿಲ್ಲ? ಅವಳೆಲ್ಲಮ್ಮ ಬರ್ತಾಳೆ. ಆ ಬ್ಲ್ಯಾಂಕ್ ಚೆಕ್ ಬಗ್ಗೆ ಇಡೀ ವಟಾರಕ್ಕೆ ಡೆಂಗೂರ ಸಾರ್ಬೇಡ್ವಾ? ಆ ಚೆಕ್ ಸಿಕ್ಕಿದ್ದು, ಸೊಂಟ ನೋವೆಲ್ಲ ಮಾಯ ಆಗೋಗಿದೆ ಅವಳಿಗೆ. ಆಗೋ ಬಂದ್ಲು. ಆ ರಜನಿ ನಮ್ಮನ್ನೇನೋ ಅನ್ಕೊಂಡ್ಬಿಟ್ಟವಳೆ. ಏನಾಯ್ತೆ ಈಗ? ಸಾಂಬಾರ್ ತಗೊಂಬರಕ್ ಹೋಗಿದ್ನಲ್ಲ, ನಮ್ಮನೆ ಫ್ರಿಜ್ ಅಲ್ಲಿ ನಿಮ್ಮನೆ ಪಾತ್ರೆ ಹಿಡಿಯಲ್ಲ ಅಂತಾಳೆ. ಅವಳಿಗಿಂತ ದೊಡ್ಡದು ಚೆನ್ನಾಗಿರೋದು ತಗೋಬೇಕು. ಓಹೋ, ಬ್ಲಾಂಕ್ ಚೆಕ್ ವಿಷಯ ಅಲ್ಲೆಲ್ಲ ಹೇಳಿ ಬಂದಿರ್ಬೇಕು. ಹೇಳ್ದೆ ಬಿಟ್ಬಿಡ್ತೀನಾ? ಈ ವಿಷಯ ಹೇಳಿದ್ಮೇಲೆ ಅಲ್ವಾ ಅವಳು ಸಂಬಂಧದ ಬಗ್ಗೆ ಮಾತಾಡಿದ್ದು. ಇದು ಯಾವ ಸಂಬಂಧ? ಅನು ಇನ್ನು ಓದ್ತಾ ಇದ್ದಾಳೆ ಪುಷ್ಪ, ನೆನಪಿರ್ಲಿ. ನೆನ್ಪಿರೋದಕ್ಕಿರಿ, ಇದು ಸರಿಯಾದ ಸಮಯ ಅವಳಿಗೆ ಮದುವೆ ಮಾಡೋದಕ್ಕೆ ಅಂತ ಹೇಳ್ತಾ ಇರೋದು. ಅಮ್ಮ, ಎಲ್ಲಿನ ಗಂಟ್ ಎಲ್ಲಿಗೆ ಹಾಕ್ತಿದ್ಯಾ? ನಂಗೆ ಇಷ್ಟ ಬೇಗ ಮದ್ವೆ ಬೇಡ. ಎಲ್ಲಿ ಗಂಟು ಎಲ್ಲಿಗೂ ಅಲ್ಲ ಮಗಳೇ, ನಿನ್ ಕುತ್ಕೆಗೆ 3 ಗಂಟೆ ಬಿದ್ರೆ ತಾನೆ ನಾನು ನೆಮ್ಮದಿಯಾಗಿರೋದು. ಪುಷ್ಪ, ಚೆಕ್ ಬಗ್ಗೆ ಮಾತಾಡಕ್ ಹೋಗಿ ಮಗಳಿಗೆ ಯಾಕೆ ಚೆಕ್ ಮೇಟ್ ಇಡ್ತಾ ಇದೀಯಾ? ಏನು ಇಲ್ಲ ಅಂತ ತಲೆ ಹೋಗೋದೇನಾದ್ರು ಮುಂದೆ ಬಂದ್ರೆ ನೋಡ್ಕೊಳ್ಳೋಣ. ಈಗ ಊಟ ಬಡಿಸು ಬಾ. ಯಾವಾಗ ನೋಡಿದ್ರು ಊಟ ಬಡ್ಸು. ನಾನ್ ಮಾತಾಡ್ತಿರೋದು ಮಗಳ ಮದ್ವೆ ವಿಷಯ. ಅದ್ರ ಬಗ್ಗೆ ಜವಾಬ್ದಾರಿನೇ ಇಲ್ವಲ್ಲ ನಿಮ್ಗೆ? ನಾನು ಯಾರ ಸಂಬಂಧದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನೀವಿಂಗ್ ಮಾತಾಡಲ್ಲ. ಯಾರು ಅದು? ಅಮ್ಮ ಪ್ಲೀಸ್. ಅನು, ನೀನೇನ್ ಅವ್ರಿಗೆ ಮಾತು ಕೊಟ್ಬಿಟ್ಟು ಬಂದಿಲ್ಲ ತಾನೇ? ರೀ, ನಾನು ನಿಮ್ಗೆ ಹೆಡ್ಡಿ ತರ ನಾ ಕಾಣಿಸ್ತಾ ಇದ್ದೀನಿ. ಮನೇಲಿ ಮಾತಾಡ್ದೆ ಮಾತೆಂಗ್ ಕೊಡ್ಲಿ, ಅದಕ್ಕೆ ನಿಮಗ್ ಕೇಳ್ತಾ ಇರೋದು. ಹೌದು, ಸರಿಯಾಗೇ ಮಾತಾಡಿದ್ಯಾ. ಬಾ, ಈಗ ಊಟ ಬಡಿಸು, ಆಮೇಲೆ ಮಾತಾಡೋಣ. ಆಮೇಲೆ ಮಾತಾಡೋದು ಏನೂ ಇಲ್ಲ. ಅನು, ಆ ಚೆಕ್ಕಲ್ಲಿ 1 ಲಕ್ಷ ಬರಿ. 1 ಲಕ್ಷನಾ? ಅಯ್ಯೋ, ಅದ್ಯಾಕಂಗ್ ಬಾಯಿ ಬಡಿತೀರಾ? ಈಗಿನ ಕಾಲದಲ್ಲಿ ದುಡ್ಡಿಲ್ದೆ ಏನೂ ಇಲ್ಲ. ಆ ತಾಯಿ ಎಲ್ಲಮ್ಮನ ದಯದಿಂದ ಈ ಚೆಕ್ಕು ನಮಗ್ ಸಿಕ್ಕಿದೆ. ತಾಯಿ ಎಲ್ಲವ, ನಿನ್ ಕೃಪೆ ಅಪಾರ. ಈ ಚೆಕ್ಕಿಂದ ಅನು ಮದ್ವೆಗೊಂದು ದಾರಿ ತೋರಿಸ್ಬಿಡವ, ಅಷ್ಟು ಸಾಕು. ದೇವ್ರೆ, ಹೇಗಾದ್ರೂ ಮಾಡಿ ಈ ಚೆಕ್ ನಾನು ವಾಪಸ್ ಕೊಡ್ಲೇಬೇಕು. ಮನೆಗೆ ಲಕ್ಷ್ಮಿ ಬರೋದಕ್ಕೆ ಒತ್ತು ಗೊತ್ತು ಇರಲ್ವಂತೆ, ಅದಕ್ಕೆ
ನಾನು ಒತ್ತಿಲ್ದಿರೋ ಹೊತ್ತಲ್ಲಿ ದೀಪ ಹಚ್ತಾ ಇದ್ದೀನಿ. ಲಕ್ಷ್ಮೀ ದೇವಿ, ನನಗೆ ಬುದ್ಧಿ ಬಂದಾಗ್ಲಿಂದ ನಮ್ಮ ಮನೇಲಿ ಇಷ್ಟೊಂದು ದುಡ್ಡನ್ನ ನೋಡೇ ಇರಲಿಲ್ಲ. ಸ್ವಲ್ಪ ತೂಕ ಅನ್ನಿಸ್ತಿದೆ ಅಲ್ವಾ ತಾಯಿ? ಎಲ್ಲವ ದುಡ್ಡನ್ನ ಸ್ವಲ್ಪ ಜಾಸ್ತಿ ಬರ್ಕೊ ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದೆಯಾ? ನಾನು ಅನ್ಕೊಂಡೆ ನಿಮ್ಮಿಬ್ರಿಗೂ ನಿದ್ದೆ ಬಂದಿಲ್ಲ ಅಲ್ವಾ? ಹೇಗ್ ತಾನೇ ಬರುತ್ತೆ ಇಷ್ಟೊಂದು ದೊಡ್ಡ ಚೆಕ್ ಇರುವಾಗ? ಕೊಡಿಲಿ. ನೋಡಿಲ್ಲಿ, ದೇವ್ರ ಮುಂದೆನೆ ಇಟ್ಟಿದ್ದೀನಿ. ಅಶ್ವಿನಿ ದೇವತೆಗಳು ತಥಾಸ್ತು ಅಂದ್ರೆ ಅಲ್ಲೇ ಚೆಕ್ಕು ಭದ್ರವಾಗಿರುತ್ತೆ. ಸುಬ್ಬು, ನೀನು ಪರವಾಗಿಲ್ಲ. ಇನ್ನೊಂದ್ಸಲ ಆ ಚೆಕ್ನ ಯಾರು ಮುಟ್ಬಾರ್ದು. ಈಗ ಮಲ್ಕೋ. ಅನು, ಬಾ ಮಲ್ಕೋ. ಅನು, ಅನು ಏನಾಯ್ತಮ್ಮ? ತಾಯಿ ಎಲ್ಲಮ್ಮ? ಅನು, ಏನಾಯ್ತು ಬಂಗಾರ? ಏನಾಯ್ತು ಪುಟ್ಟ? ಅನು, ನೀರು ಕುಡಿಯಮ್ಮ, ನೀರು ಕುಡಿ. ಮನೆಗೆ ಬರುವಾಗ್ಲೇ ಹೆದರ್ಕೊಂಡು ಬಂದ್ಲು. ಅನು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಪ್ಪ. ಏನ್ ಹುಡುಗಿನಪ್ಪ, ಅದಕ್ಕೆಲ್ಲ ಹೆದರ್ಕೋತಾರ? ಅಷ್ಟಮಿ ದಿವಸನ ಅಲ್ಲಗಳಿಬೇಡ. ಆಕಿಗೆ ಕನಸು ಕಾಡಾಕ್ ಹತ್ತೈತಿ. ಆಕೆ ಹೆದರ್ತಾಳ, ನೀ ಹೆದರ್ಬೇಡ. ಇದನ್ನ ನಿನ್ನ ಮಗಳು ಹಣಿಗೆ ಹಚ್ಚು, ಎಲ್ಲ ಸರಿಯಾಗೈತೆ. ಇವತ್ತು ಅಷ್ಟಮಿ ಅಲ್ವಾ? ಹೌದು ಪುಷ್ಪ. ಅಯ್ಯೋ, ಈ ಚೆಕ್ ವಿಷಯದಲ್ಲಿ ಎಲ್ಲನೂ ಮರ್ತೇ ಬಿಟ್ನಲ್ಲ.